APJ ಅಬ್ದುಲ್ ಕಲಾಂ. ಕಲಾಂ ಜನಿಸಿದ್ದು 1931 ಅಕ್ಟೋಬರ್ 15 ತಮಿಳುನಾಡಿನ ರಾಮೇಶ್ವರಂ ಬಳಿಯಲ್ಲಿ ಜನಿಸ್ತಾರೆ. ಬಹಳ ಬಡತನವಿತ್ತು, ಆದರೆ ಕಲಾಂರಿಗೆ ಓದುವ ಅಭ್ಯಾಸ ಹೆಚ್ಚಾಗಿತ್ತು. ಬೆಳಗ್ಗೆ ಪತ್ರಿಕೆಗಳನ್ನು ಹಂಚಿ ಅದರಿಂದ ಬಂದಂಥ ದುಡ್ಡನ್ನು ಇವರು ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಬಳಸ್ಕೊತಿದ್ದರು. ಒಂದು ದಿನ ಕಲಾಂ ತರಗತಿಯನ್ನು ಕೇಳಬೇಕಾದ್ರೆ ಅವರಿಗೆ ಪಾಠದಲ್ಲಿ ಆಕಾಶದಲ್ಲಿ ಹಕ್ಕಿಗಳು ಹಾರುವ ಒಂದು ಕತೆ ಇತ್ತು. ಕಲಾಂ ಅವರು ಆವತ್ತು ನಿರ್ಧಾರ ಮಾಡ್ತಾರೆ, ನಾನು ಸಹ ಆಕಾಶದಲ್ಲಿ ಹಾರಬೇಕು ಅಂತ. ತದಾದ ನಂತರ ಇವರು ವಿದ್ಯಾಭ್ಯಾಸ ಅಮೇರಿಕಕ್ಕೆ ಹೋಗಿ ಅಲ್ಲಿ ಇಂಜಿನಿಯರಿಂಗ್ ಮುಗಿಸಿಕೊಂಡು ಭಾರತಕ್ಕೆ ಮತ್ತೆ ವಾಪಸ್ ಬರ್ತಾರೆ. ಇವರು ಭಾರತದ ಪ್ರಮುಖ 2 ಬಾಹ್ಯಾಕಾಶ ಸಂಸ್ಥೆಗಳಾದ ಒಂದು ಇಸ್ರೋ ಮತ್ತು ಇನ್ನೊಂದು DRDOದಲ್ಲಿ ಕೆಲಸ ಮಾಡ್ತಾರೆ. ಇವರು ತದಾದ ನಂತರ 1998 ಭಾರತದ ಪರಮಾಣು ಪರೀಕ್ಷೆಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ಮಾಡ್ತಾರೆ APJ ಅಬ್ದುಲ್ ಕಲಾಂ. ಇವರು ಭಾರತದ ಕ್ಷಿಪಣಿಗಳಾದ ಅಗ್ನಿ ಮತ್ತು ಪೃಥ್ವಿಯಲ್ಲಿ ಬಹುದೊಡ್ಡ ಪಾತ್ರವನ್ನು ಮಾಡ್ತಾರೆ APJ ಅಬ್ದುಲ್ ಕಲಾಂ. ತದಾದ ನಂತರ ಇವರು 2002ರಿಂದ 2007 ಸುಮಾರು 5 ವರ್ಷಗಳ ಕಾಲ ಭಾರತದ ರಾಷ್ಟ್ರಪತಿಯಾಗಿ ಆಳ್ವಿಕೆ ಮಾಡ್ತಾರೆ. ಅದು ಅತ್ಯಂತ ಜನಪ್ರಿಯ ಅಥವಾ ಜನತಾ ರಾಷ್ಟ್ರಪತಿ ಎಂಬ ಬಿರುದನ್ನು ಪಡೆದರು APJ ಅಬ್ದುಲ್ ಕಲಾಂ. ಅದಕ್ಕಾಗಿ ಇವರನ್ನು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಸಹ ಕರೀತಾರೆ. 97ರಲ್ಲಿ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿ ಕೊಟ್ಟು ಗೌರವ ನೀಡಲಾಗುತ್ತದೆ. ಇವರು ವಿದ್ಯಾಭ್ಯಾಸಕ್ಕಾಗಿ ಬಹಳಷ್ಟು ಕಷ್ಟಪಟ್ಟವರು. ಅದಕ್ಕೆ ಇವರು ವಿದ್ಯಾರ್ಥಿಗಳಿಗೆ ಹೇಳ್ತಾರೆ, ಬಡತನದಲ್ಲಿ ಹುಟ್ಟೋದು ತಪ್ಪಲ್ಲ, ಬಡವನಾಗಿ ಸಾಯುವುದು ತಪ್ಪು ಅಂತ. ಅಂತಹ ಮಹಾನ್ ವ್ಯಕ್ತಿಯ ಜನ್ಮದಿನ ಇವತ್ತು ಅಕ್ಟೋಬರ್ 15.